ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ಗೆ ನಿನ್ ಆಶೀರ್ವಾದ ಇದ್ದಿದ್ರಿಂದಾನೆ ನನ್ನ ಕರ್ತವ್ಯನ ನಾನು ಪೂರ್ತಿ ಮಾಡಕ್ಕಾಗಿದ್ದು. ಸುಳ್ಳು ಹೇಳೋರು ಅಂದ್ರೆ, ಮೋಸ ಮಾಡೋರು ಅಂದ್ರೆ ಅತ್ತೆ ಅವ್ರಿಗೆ ಇಷ್ಟ ಆಗಲ್ಲ. ಇಷ್ಟು ದಿನ ಹಾಡಕ್ಕೆ ನಂಗೆ ಬರಲ್ಲ ಅಂತ ಅತ್ತೆ ಅವ್ರಿಗೆ ಸುಳ್ಳು ಹೇಳ್ತಾ ಬಂದೆ. ಅವ್ರಿಗೆ ಗೊತ್ತಾಗ್ದಿರೋ ಹಾಗೆ ಹಾಡ್ತಾ ಅತ್ತೆ ಅವ್ರಿಗೆ ಮೋಸ ಮಾಡಿದ್ದೀನಿ. ಇಷ್ಟು ದಿನಾನು ನಾನು ಹೇಳಿರೋ ಸುಳ್ಳನ್ನ ಶ್ಯಾಮಾ, ನನ್ನ ಕ್ಷಮಿಸ್ಬಿಡಿ ಅತ್ತೆ. ನಿನ್ನ ನಾನ್ ಕ್ಷಮಿಸೋದಲ್ಲಮ್ಮ. ನೀನ್ ಮಾಡಿರೋದಕ್ಕೆ ನಿಜ ಅಂದ್ರೆ ನಾನೇ ನಿನಗೆ ಕೈ ಎತ್ತಿ ಮುಗಿಬೇಕು. ಅತ್ತೆ, ಹೌದಮ್ಮ, ಕೈ ಎತ್ತಿ ಮುಗಿಬೇಕು. ಆದ್ರೆ ನನ್ಗಿಂತ ಚಿಕ್ಕವಳಾಗಿರೋದ್ರಿಂದ ಆ ಕೆಲಸ ಮಾಡೋಕ್ಕಾಗ್ತಿಲ್ಲ. ನಿನ್ ಪರಿಸ್ಥಿತಿ ಏನು, ನೀನ್ ಯಾವ ಪರಿಸ್ಥಿತಿಲಿ ಹಾಡು ಹೇಳ್ತಿದೀಯೋ, ನಿಮ್ ಮಾವ ಮತ್ತೆ ಅಖಿಲ್ ಎಲ್ಲ ವಿಷಯ ನನ್ಗೆ ಹೇಳಿದ್ದಾರೆ. ಅದನ್ನ ಕೇಳಿದ್ಮೇಲೆ ನನ್ ಸೊಸೆ ಎಷ್ಟು ಒಳ್ಳೆಯವಳು ಅಂತ ನಂಗೆ ಅರ್ಥ ಆಯ್ತಮ್ಮ. ಎಷ್ಟೋ ಪುಣ್ಯ ಮಾಡಿದ್ರೂ ಕೂಡ ಇಂಥ ಒಳ್ಳೆ ಸೊಸೆ ಸಿಗಲ್ಲ ಅನ್ನೋದು ನನಗೆ ಅರ್ಥ ಆಯ್ತು. ಬಾಮ್ಮ, ನಮ್ಮ ಮನೆಗೆ ಹೋಗೋಣ ಬಾ. ನೀವು ಹೇಳಿದ್ದು ಸರಿಯಾಗೇ ಇದೆ ಅಳಿ. ಅಂದರೆ ಇದು ಅಖಿಲ್ ಜಾತಕದ ಪ್ರತಿ ಅಲ್ಲ. ಹೋದ ಸಲ ಈ ಜಾತಕದ ಪ್ರತಿ ನೋಡಿದಾಗಲೇ ನನಗೆ ಅನುಮಾನ ಬಂದಿತ್ತು, ಇದು ಅಖಿಲ್ದ ಅಲ್ವೇನೋ ಅಂತ. ಆದರೂ ಕೂಡ ದೊಡ್ಡವ್ರು ನಾವು, ವಯಸ್ಸು ಬೇರೆ ಆಗಿದೆ, ತಪ್ಪಾಗಿ ನೋಡಿದ್ನೇನೋ ಅಂತ ಅಂದ್ಕೊಂಡಿದ್ದೆ. ನನಗೆ ನೆನಪಿದೆ, ನಾನು ಅಖಿಲ್ ಜಾತಕನ ಸವ್ಯಕಾಲ ಚಕ್ರದಲ್ಲಿ ಬರೆದಿದ್ದೆ. ಇದು ಅಪಸವ್ಯಕಾಲ ಚಕ್ರದಲ್ಲಿದೆ. ಅಂದರೆ ಖಂಡಿತ ಯಾರೋ ಅಖಿಲ್ ಜಾತಕನ ಯಾರೋ ಬದಲಾಯಿಸಿದಾರೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಕಲಾವಿದರಿಂದ ಗಂಡಾಂತರ ಇರೋ ಹಾಗೆ ಗ್ರಹಸ್ಥಿತಿನ ಬದಲಾಯಿಸಿ ಈ ಅಪಸವ್ಯ ಕಾಲದ ಜಾತಕ ಚಕ್ರ ಬದಲಾಯಿಸಿದ್ದಾರೆ. ಹೀಗೆ ಅಖಿಲ ಜಾತಕ ಚಕ್ರನ ಬದಲಾಯಿಸೋ ಅಗತ್ಯ ಯಾರಿಗಿರುತ್ತೆ? ಗೌರಮ್ಮಂಗ್ ಬಂದಿದೆ ಅಪ್ಪ.
ಗೌರಮ್ಮಂಗ? ಹೌದಪ್ಪ, ಗೌರಮ್ಮನೇ ಈ ಜಾತಕಗಳನ್ನ ಬದಲಾಯಿಸಿದ್ದು. ಏನು ಎಲ್ರೂ ಈ ಥರ ಇದ್ದಾರೆ? ರಾಂಗ್ ಟೈಮಲ್ಲಿ ಎಂಟ್ರಿ ಕೊಟ್ನಾ ಏನು? ಏನಾದ್ರೆ ನನ್ಗೇನ್ ಬಿಡು, ಹೇಗೋ ಊರಿಗೆ ಹೋಗ್ತಾ ಇದ್ದೀನಲ್ಲ, ಪ್ರಾಬ್ಲಮ್ ಏನೂ ಇರಲ್ಲ. ಅದ್ಗೆ ನಮ್ಮೂರಿಂದ ನನಗೆ ಫೋನ್ ಬಂದಿತ್ತು. ನಮ್ಮ ಹೊಲದ ಪಾಲಿನ ವಿಷಯಕ್ಕೆ ಏನೋ ಗಲಾಟೆ ನಡೀತಿದ್ಯಂತೆ, ಬನ್ನಿ ಅಂತ ಕರೀತಿದ್ದಾರೆ. ಅದಕ್ಕೋಸ್ಕರ ನಾವು ಅರ್ಜೆಂಟಾಗಿ ಇವಾಗಲೇ ಊರಿಗೆ ಹೋಗ್ತಿದ್ದೀವಿ. ಬರ್ತೀನಿ ಅತ್ತಿಗೆ, ಹೋಗಿ ಬರ್ತೀನಣ್ಣ. ನಡಿಯಮ್ಮ. ನಿಂತ್ಕೋ. ಏನು ಅಷ್ಟು ಅರ್ಜೆಂಟಾಗಿ ಹೋಗ್ತಿದ್ದೀರಾ? ಈಗ ಅಷ್ಟು ಅರ್ಜೆಂಟಾಗಿ ಹೋಗೋದು ಅಗತ್ಯನಾ? ಹೌದದ್ಕೆ ಹೋಗ್ಲೇಬೇಕು. ಹೋಗದೆ ಇದ್ರೆ ನಿನ್ ಜಾತಕ ಹೊರಗ್ ಬೀಳತ್ತೆ ಅಂತ ಭಯನಾ? ಜಾತಕ ಅಂದ್ರೇನು? ಹೊರಗ್ ಬೀಳೋದು ಅಂದ್ರೇನು? ಏನಾ? ಅಖಿಲ್ ಜಾತಕನ ಹೀಗೆ ಬದಲಾಯಿಸಿದ್ದು ನೀನೇ ಅಲ್ವಾ? ನಾನ್ ಯಾಕೆ ಹಾಗೆ ಮಾಡ್ತೀನಿ ಅದ್ಗೆ? ಯಾಕ? ಶ್ಯಾಮ ಜೀವನನ ನಾಶ ಮಾಡೋಕೆ. ನಾನ್ ಯಾಕೆ ಶ್ಯಾಮನ್ ಜೀವನನ ನಾಶ ಮಾಡ್ಲಿ ಅದ್ಗೆ? ಬಾಯ್ ಮುಚ್ಚು. ಇನ್ನು ಒಳ್ಳೆಯವಳ ಹಾಗೆ ನಟಿಸ್ಬೇಡ, ಅಮಾಯಿಕೆ ಹಾಗೆ ನಂಬಿಸ್ಬೇಡ. ನೀನಾಡಿರೋ ನಾಟಕ ಎಲ್ಲ ನನಗ್ ಗೊತ್ತಾಗಿದೆ. ತೆರೆ ಹಿಂದೆ ಶ್ಯಾಮ ಹಾಡದೆ ಇದ್ರೆ ರೂಪಾರಾಣಿ ಅನ್ನೋ ಸಿಂಗರ್ ಇಲ್ಲ ಅಂತ ನನಗ್ ಗೊತ್ತಾಗಿದೆ. ಇಷ್ಟು ಕಾಲ ಶ್ಯಾಮ ಧ್ವನಿನ ಅಡ್ಡ ಇಟ್ಕೊಂಡು ಅಡ್ಡದಾರಿಲಿ ಸಂಪಾದನೆ ಮಾಡಿದ್ದಲ್ದೆ ಶ್ಯಾಮಗೆ ಎಷ್ಟು ರೀತಿ ಕಷ್ಟ ಕೊಟ್ಟಿದೆಯೋ ನನಗೆ ಗೊತ್ತಾಗಿದೆ. ಕೊನೆಗೆ ಅವಳ ಕೈಯಲ್ಲಿ ಅಗ್ರಿಮೆಂಟ್ ಮೇಲೆ
ಸೈನ್ ಮಾಡಿಸ್ಕೊಂಡು ಅವಳನ್ನ ನಿನ್ನ ಮುಷ್ಟಿಲ್ ಇಟ್ಕೊಂಡಿರೋದ್ ಕೂಡ ನನಗೆ ಗೊತ್ತಾಗಿದೆ. ನಿಜ ಅಂದ್ರೆ ನಿಮ್ಮಂತ ಕೃತಜ್ಞತೆ ಇಲ್ದವ್ರನ್ನ, ವಿಶ್ವಾಸ ದ್ರೋಹಿಗಳನ್ನ ಕೆನ್ನೆ ಮೇಲ್ ಬಾರಿಸಿ ಜುಟ್ಟಿಡ್ಕೊಂಡು ಮನೆಯಿಂದ ಹೊರಗಡೆ ತಳ್ಬೇಕು. ಆದ್ರೆ ಸಂಸ್ಕಾರ ಅಡ್ಡ ಬಂದು ಸುಮ್ನೆ ಇರ್ತಿದೀನಿ. ಅದು ಹಾಗಲ್ಲ ಅದ್ಗೆ. ನಿಲ್ಸು. ಮರ್ಯಾದೆಯಿಂದ ಶ್ಯಾಮ ಕೈಲ್ ಬರ್ಸ್ಕೊಂಡಿರೋ ಅಗ್ರಿಮೆಂಟ್ ಪೇಪರ್ಸ್ನ ಕೊಡು. ಕೊಡು. ಇಲ್ದೇ ಇದ್ರೆ ಶ್ಯಾಮನ ಬ್ಲಾಕ್ ಮೇಲ್ ಮಾಡಿ ಅಗ್ರಿಮೆಂಟ್ ಬರ್ಸ್ಕೊಂಡಿದ್ಯಾ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅಗ್ರಿಮೆಂಟ್ ಕೊಡ್ತೀಯಾ, ಪೊಲೀಸ್ ಕಂಪ್ಲೇಂಟ್ ಕೊಡು ಅಂತೀಯಾ? ಅಮ್ಮ, ಆ ಅಗ್ರಿಮೆಂಟ್ ಪೇಪರ್ಸ್ ಏನೋ ಕೊಟ್ಬಿಡಮ್ಮ. ಸರಿ ಅದಕ್ಕೆ ಕೊಡ್ತೀನಿ. ಕಂದ ಅಖಿಲ್, ಹೋಗಿ 10 ಲಕ್ಷ ತಗೊಂಡ್ ಬಾ. ಸರಿ ಮಮ್ಮಿ.
ಈ ಸಾಲದ ವಿಷಯಕ್ಕೆ ಅಲ್ವಾ ಇಷ್ಟ ಕಾಲ ನಮ್ ಶ್ಯಾಮಗೆ ಇಷ್ಟೊಂದು ಕಷ್ಟ ಕೊಟ್ಟಿದ್ದು. ಇನ್ನೊಂದು ಸಲ ನಮ್ ಶ್ಯಾಮ ತಂಟೆಗ್ ಬಂದ್ರೆ ಚಪ್ಪಲಿ ತಗೊಂಡ್ ಹೊಡಿತೀನಿ. ಏನು ಚಪ್ಪಲಿ ತಗೊಂಡು ಹೊಡಿಯೋದು? ಹೊಡಿಬೇಕು ಅಂದ್ರೆ ಮೊದ್ಲು ಹೊಡಿಬೇಕಾಗಿರೋದು ನನ್ನಲ್ಲ, ನಿಮ್ಮ ಐಶ್ವರ್ಯ ಹೊಡಿಬೇಕು. ಐಶ್ವರ್ಯನ್ ಹೊಡಿಬೇಕಾ? ಹೌದು, ನಿಮ್ಮ ಐಶ್ವರ್ಯಗೆ ಹೊಡಿಬೇಕು ಚಪ್ಪಲಿಯಿಂದ. ಸ್ವಂತ ಮನುಷ್ಯರು ಪ್ರಾಣ ತೆಗೆಯೋಕ್ಕೂ ಕೂಡ ಯೋಚನೆ ಮಾಡದಿರೋ ನಿಮ್ಮ ಐಶ್ವರ್ಯನ್ ಹೊಡಿಬೇಕು. ಏಯ್, ನಾನು ನನ್ನ ಅತ್ತೆ ಅಷ್ಟೇನ್ ಒಳ್ಳೆಯವಳಲ್ಲ. ಮಾತಲ್ಲೇ ನಿನ್ನ ಬಾಯಿ ಮುಚ್ಚಕ್ಕೆ ಕಪ್ಪಾಳ ಕೊಡ್ದು ಕಳಿಸ್ತೀನಿ. ಐಶ್ವರ್ಯ ನಿಲ್ಲು. ಏನ್ ಐಶ್ವರ್ಯ ನೀನ್ ಮಾಡ್ತಿರೋ ಕೆಲ್ಸ? ಇಂಥ ಜನರಿಗೆ ಹೀಗೆ ಬುದ್ಧಿ ಹೇಳ್ಬೇಕು ಅತ್ತೆ, ಹೀಗೆ ಬುದ್ಧಿ ಹೇಳ್ಬೇಕು. ಇವ್ರು ಮಾಡಿರೋ ನೀಚ್ ಕೆಲ್ಸದ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ನಮ್ಮನೆಲೆ ಇದ್ದು ನಮ್ಮನೆಲೆ ತಿಂದು ನಮ್ಮನೆಯವ್ರ ಜೀವನ ತೆಗಿಯಕ್ ನೋಡಿರೋ ಕೆಟ್ಟ ಹುಳ ಈ ಗೌರಮ್ಮ. ಇವ್ರ ಕೆಟ್ಟ ಬುದ್ಧಿ ಬಗ್ಗೆ, ಇವ್ರ ಕುತಂತ್ರದ ಬಗ್ಗೆ ನಂಗೆ ಯಾವತ್ತೂ ಗೊತ್ತಿತ್ತು. ಅದು ಹೊರಗ್ ಬಂದ್ರೆ ನೀವ್ ಇವ್ರನ್ನ ಮನೆಯಿಂದ ಹೊರಗ್ ಕಳಿಸ್ತೀರಾ ಅಂತ ಪಾಪ ರೂಪರಾಣಿ ಮದ್ವೆ ನಿಂತು ಹೋಗುತ್ತೆ ಅಂತ ಭಯ ಆಗಿ ಇಷ್ಟು ದಿನ ಇವ್ರ ಕೆಲ್ಸದ ಬಗ್ಗೆ ನಿಮ್ಗೆ ಹೇಳಿರ್ಲಿಲ್ಲ. ಐಶ್ವರ್ಯ, ಏನ್ ಮಾತಾಡ್ತಾ ಇದೀಯ ನೀನು? ನಾನೇನೋ ಕೆಟ್ಟೋಳು ಅನ್ನೋ ಹಾಗೆ, ನೀನೇನೋ ಮಹಾನ್ ವ್ಯಕ್ತಿ ಅನ್ನೋ ಹಾಗೆ ಏನೇನೋ ಮಾತಾಡ್ತಾ ಇದೆಯಲ್ಲ ನೀನು. ನಾನು ಏನೇನೋ ಮಾತಾಡ್ತಿಲ್ಲ, ನಡೆದಿದ್ದೆ ಮಾತಾಡ್ತಿದ್ದೀನಿ. ಅತ್ತೆ, ಆವತ್ತು ಅಖಿಲ್ಗೆ ಕರೆಂಟ್ ಶಾಕ್ ಹೊಡೆದಿದ್ದು ನೆನ್ಪಿದ್ಯಲ್ಲ? ಹೌದು, ನೆನ್ಪಿದೆ. ಅವನ್ ಜಾತಕದ ಪ್ರಭಾವದಿಂದ ಕರೆಂಟ್ ಶಾಕ್ ಹೊಡಿತು ಅಂತ ಅನ್ಕೊಂಡ್ರಲ್ಲ ನೀವು? ಹೌದು, ಅದು ಜಾತಕದ ಪ್ರಭಾವ ಅಲ್ಲ ಅತ್ತೆ, ಈ ಗೌರಮ್ಮನ್ ಪ್ರಭಾವ. ಇವರು ಬಾತ್ರೂಮ್ ಅಲ್ಲಿ ಗೀಸರ್ಗೆ ರಾಂಗ್ ಕನೆಕ್ಷನ್ ಕೊಟ್ಟು ಅಖಿಲ್ಗೆ ಶಾಕ್ ಹೊಡೆಯೋ ಹಾಗೆ ಮಾಡಿದ್ರು. ಸುಳ್ಳು, ಇದು ಹಸಿ ಸುಳ್ಳು. ನಿಜ, ಇದೇ ನಿಜ. ಬೇಕು ಅಂದ್ರೆ ಸಾಕ್ಷಿ ತೋರಿಸ್ತೀನಿ. ಇಲ್ನೋಡಿ ಅತ್ತೆ,